ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿತ್ರ್ಯವತು ಆನೋ ದಿವೋ ಬೃಹದಃ ಪರ್ವತಾದಾ ಸರಸ್ವತಿ ಯಜತಾಗಂತುಯಜ್ಞಂ ವಾಗ್ದೇವ್ಯೈ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರುದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ಅವ್ಯಕ್ತ ದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವದ್ಗೀತೆಯ 3ನೆಯ ಅಧ್ಯಾಯ ಕರ್ಮಯೋಗದ ಬಗ್ಗೆ ಸಂಗ್ರಹವಾಗಿ ಅದರ ತಾತ್ಪರ್ಯವನ್ನು ಯಥಾಶಕ್ತಿ ಯಥಾಮತಿ ಆ ವಾಗ್ದೇವಿ ಏನೋ ಒಂದು ಅನುಗ್ರಹ ಮಾಡ್ತಾಳೋ ಅಷ್ಟನ್ನು ಇಲ್ಲಿ ಧ್ವನಿಮುದ್ರಣ ಮಾಡಿ ಹಾಕೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋ ಅಹಮಾಪ್ನುಯಾಮ್. ಇಲ್ಲಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ, ನೀನು 2ನೇ ಅಧ್ಯಾಯದಲ್ಲಿ ಜ್ಞಾನನಿಷ್ಠ ಮತ್ತು ಕರ್ಮನಿಷ್ಠರ ಅಥವಾ ಜ್ಞಾನಯೋಗ ಕರ್ಮಯೋಗದ ವಿಚಾರವನ್ನು ಎರಡೂ ಹೇಳಿದೆಯಾ. ಅದರಲ್ಲಿ ಕರ್ಮಯೋಗಕ್ಕಿಂತ ಜ್ಞಾನಯೋಗ ಉನ್ನತವಾದದ್ದು, ಪರಂ ಶ್ರೇಯಸ್ಕರವಾದದ್ದು ಅಂತ ಹೇಳಿದೆಯಾ. ಹಾಗಾಗಿ ವ್ಯಾಮಿಶ್ರೇಣೈವ, ನನ್ನ ಮನಸ್ಸು ಇಲ್ಲಿ ಏನಾಗಿದೆ, ಮಲಿನವಾಗಿದೆ. ಯಾತಕ್ಕೆ? ಶ್ರೇಯಸ್ಸು ಅಂತ ಜ್ಞಾನವನ್ನು ಹೊಗಳ್ತಾ ಇದೆಯಾ, ಆದರೆ ನನಗೆ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದೆಯಾ. ಹಾಗಾಗಿ ನೀನು ಹೇಳಿದ್ರಲ್ಲಿ ತಪ್ಪಿರೋದಿಲ್ಲ, ಆದರೆ ನಾನು ಯಾವುದನ್ನು ಮಾಡಬೇಕು ಅಂತಕ್ಕಂತಹ ನಿಶ್ಚಯ ನನಗಿಲ್ಲ. ಇಲ್ಲಿ ಜ್ಞಾನ ಮತ್ತು ಕರ್ಮಕ್ಕೆ ಎರಡಕ್ಕೂ ಒಬ್ಬನೇ ಅಧಿಕಾರಿನ ಅಥವಾ ಜ್ಞಾನದ ಅಧಿಕಾರಿ ಬೇರೆ ಕರ್ಮಾಧಿಕಾರಿ ಬೇರೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ನನಗೆ ಸಂದೇಹ ಇದೆ. ಹಾಗಾಗಿ ನಾನು ಅಸಮರ್ಥನಾಗಿದ್ದೇನೆ. ನಾನು ಏನು ಮಾಡಬೇಕು, ನನಗೆ ಯಾವುದು ಶ್ರೇಯಸ್ಸು ಅಂತಕ್ಕಂಥದ್ದನ್ನು ನೀನು ಬಿಡಿಸಿ ಮಂದಮತಿಯಾದ ನನಗೆ ತಿಳಿಸ್ಬೇಕು ಅಂತ ಅರ್ಥದಲ್ಲಿ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಅಂತಹ ಅರ್ಜುನನೇ ಮಂದಮತಿ ಅನ್ನೋ ಥರದಲ್ಲಿ ಅಂದ್ಕೊಂಡಾಗ ನಾವು ಎಲ್ಲಿದ್ದೀವಿ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗತ್ತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ವಶಃ ಕರ್ಮ ಸರ್ವ ಪ್ರಕೃತಿರ್ಜೈ ಗುಣೈ. ಕೃಷ್ಣ ಮುಂದೆ ಹೇಳ್ತಾ ಇದ್ದಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠಸ್ಯ ಅಕರ್ಮಕೃತ್. ಹುಟ್ಟಿದಂತಹ ಯಾವುದೇ ಒಬ್ಬ ವ್ಯಕ್ತಿ ಕರ್ಮವನ್ನು ಮಾಡದೇನೆ ಕ್ಷಣ ಮಾತ್ರವೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯತೆ ವಶಃ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ.
ಪ್ರಕೃತಿ ಜೈ ಗುಣೈ. ಹುಟ್ಟಿದಂತಹ ಮನುಷ್ಯ ಎಲ್ಲರೂ ಏನು ಅಂತಂದ್ರೆ ಪ್ರಕೃತಿಯ ಗುಣಕ್ಕೆ ಅನುಸಾರವಾಗಿ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಈ ಪ್ರಕೃತಿ ಅಂತಕ್ಕಂಥದ್ದಾದ್ರೂ ತ್ರಿಗುಣಾತ್ಮಕವಾದಂಥದ್ದು, ಸತ್ವ ರಜ ತಮೋ ಗುಣದಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಎರಡು ರೀತಿಯಾಗಿ ಇಲ್ಲಿ ಚಿಂತನೆಯನ್ನ ಮಾಡಬಹುದು. ಒಂದು, ಅವನು ಕರ್ಮವನ್ನ ಮಾಡಿದ ರೀತಿಯಲ್ಲಿ ಅವನು ಈ ಜನ್ಮವನ್ನ ಪಡ್ಕೊಂಡಿದ್ದಾನೆ. ಏಕೆ ಅಂದರೆ ಪೂರ್ವ ಜನ್ಮದಲ್ಲಿ ಯಾವ್ಯಾವ ಕರ್ಮವನ್ನು ಮಾಡಿರ್ತೀವೋ ಆ ಕರ್ಮಕ್ಕೆ ಅನುಸಾರವಾಗಿ ಮುಂದಿನ ಜನ್ಮ ಅಥವಾ ಹಿಂದಿನ ಜನ್ಮಕ್ಕೆ ಅನುಸಾರವಾಗಿ ಈ ಜನ್ಮ ಬಂದಿದೆ. ಆ ಒಂದು ಕರ್ಮದ ಫಲವಾಗಿ ನಮ್ಮ ಮನಸ್ಸು ಬಯಕೆಗಳನ್ನ ಪಡಿತಾ ಇರತ್ತೆ. ಒಂದು. ಇನ್ನೊಂದು, ಈ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಎಲ್ಲವೂ 3 ಗುಣಗಳಿಂದ ಕೂಡಿರೋದ್ರಿಂದ ನಮಗೆ ಚಿತ್ತಶುದ್ಧಿ ಇಲ್ಲದೆ ಇದ್ರೆ ಅವಾಗ ಏನಾಗತ್ತೆ, ನಾವು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅದರಲ್ಲಿ ತ್ರಿಗುಣಾತ್ಮಕವಾದಂತಹ ಯಾವುದೋ ಒಂದು ಗುಣವನ್ನ ಹೊಂದೇ ಇರತ್ತೆ. ಹಾಗಾಗಿ ಉಪನಿಷತ್ಗಳು ಕೂಡ ನಿಷೇಕಾದಾರಭ್ಯ ಸ್ಮಶಾನಾಂತಂ ಕರ್ಮಂ ಕುರು ಅಂತ ಹೇಳಿದೆ. ಹುಟ್ಟದಾಗಿಂದ ಸಾಯೋವರೆಗೂ ಕೆಲಸವನ್ನ ಮಾಡ್ತಾನೆ ಇರಬೇಕು. ಆದರೆ ನಾವು ಆ ಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಕ್ಕಂತಹ ಒಂದು ಜಿತೇಂದ್ರಿಯತ್ವವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಹಿಂದಿನ ಅಧ್ಯಾಯಗಳಲ್ಲಿ ಶ್ಲೋಕಗಳಲ್ಲಿ ಕೂಡ ಹೇಳಿದಾನೆ. ಮುಂದೆ ಏನ್ ಮಾಡಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಕೂಡ ಹೇಳ್ತಾನೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೆ ಮನಸ ಸ್ಮರನ್ನ ಇಂದ್ರಿಯಾರ್ಥಾನ್ ವಿಮೂಢಾತ್ವ ಮಿಥ್ಯಾಚಾರ ಸ ಉಚ್ಯತೆ. ಇಲ್ಲಿ ಯಾರು ಮೂಢನಾಗಿರ್ತಾನೋ ಅವನೇನ್ ಮಾಡ್ತಾನೆ ಅಂದ್ರೆ ಅವನು ಮನಸ್ಸಿನಿಂದ ಕೇವಲ ಬಾಹ್ಯೇಂದ್ರಗಳನ್ನ ನಿಗ್ರಹವನ್ನ ಮಾಡ್ಕೊಂಡಿರ್ತಾನೆ. ಅಂದ್ರೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಇದೆಯಲ್ಲ, ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಲಸವನ್ನ ಪ್ರತ್ಯಕ್ಷವಾಗಿ ಮಾಡದೇ ಇದ್ರೂ ಕೂಡ ಅವನು ಮನಸ್ಸಿನಲ್ಲೇ ಆ ವಿಚಾರವಾಗಿ, ಅಂದ್ರೆ ಬಾಹ್ಯೇಂದ್ರಿಯ ಅಥವಾ ಕರ್ಮೇಂದ್ರಿಯಗಳಿಂದ ನಮಗೆ ಸುಖ ಉಂಟಾಗತ್ತೋ ಅದನ್ನ ಸದಾ ಅವನು ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯಾತಿಗೋಸ್ಕರ ಅಂತಂದ್ರೆ ಅವನಿಗೆ ಇನ್ನೂ ಚಿತ್ತಶುದ್ಧಿ ಆಗಿಲ್ಲ, ಜ್ಞಾನ ಉಂಟಾಗಿಲ್ಲದೆ ಇದ್ದಾಗ ಅವನು ಕರ್ಮವನ್ನು ಮಾಡದಿದ್ರು ಕೂಡ ಮನಸ್ಸಿನಲ್ಲಿ ಆ ವಿಷಯಗಳ ಬಗ್ಗೆನೇ ಅವನಿಗೆ ಆಸಕ್ತಿ ಅಥವಾ ಆ ಒಂದು ಚಿಂತನೆಯಲ್ಲೇನೆ ಇರ್ತಾನೆ. ಇಂಥವನ್ನ ವಿಮೂಢಾತ್ಮ ಅಂತ ಹೇಳಿ, ಮಿಥ್ಯಾಚಾರಿ ಅವನು ಅಂತ ಹೇಳ್ತಾ ಇದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹಿ ಕರ್ಮಣಃ ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣ. ನಿಯತಂ ಕುರು ಕರ್ಮತ್ವಂ, ನಿಯತವಾದಂತಹ ಕರ್ಮವನ್ನು ನೀನು ಮಾಡ್ತಾ ಇರಬೇಕು. ಯಾತಿಗೋಸ್ಕರ ಅಂದ್ರೆ ಕರ್ಮಜ್ಯಾಯೋ ಹಕರ್ಮಣಃ, ಅಕರ್ಮವನ್ನು ಅಥವಾ ಕರ್ಮವನ್ನು ಮಾಡದೇ ಇರೋದಕ್ಕಿಂತ ಕರ್ಮವನ್ನ ಆಚರಣೆ ಮಾಡೋದು ಲೇಸು, ಹೆಚ್ಚಿನದು. ಅದಕ್ಕಿಂತ ಜ್ಯಾಯೋ ಅಂದ್ರೆ ದೊಡ್ಡದು ಅಂತ ಹೇಳಿ. ಅಕರ್ಮಕ್ಕಿಂತ ಕರ್ಮವನ್ನ ಮಾಡ್ತಕ್ಕಂಥದ್ದು ಉತ್ತಮವಾದಂತಹ ಪಕ್ಷ. ಅದಕ್ಕೋಸ್ಕರನಾದ್ರೂ ನೀನು ಕರ್ಮವನ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಶರೀರ ಯಾತ್ರಾಪಿ ಚತೇನ ಪ್ರಸಿದ್ಧೇತ ಅಕರ್ಮಣ. ಈ ಶರೀರ ಯಾತ್ರೆ ಅಂತಕ್ಕಂಥದ್ದು ನಡಿಲೇಬೇಕಲ್ವಾ? ಯಾಕೆ ಅಂದ್ರೆ ಮನುಷ್ಯ ಯಾರು ಕೂಡ ಸಾಯೋದಕ್ಕೆ ಇಷ್ಟಪಡೋದಿಲ್ಲ. ಅವನು ಉಪನಿಷತ್ ಕೂಡ ಅದೇ ಹೇಳುತ್ತೆ, ಶತವರ್ಷಂ ಜಿಜೀವಿಷೇತ್ ಅಂತ. 100 ವರ್ಷ ಬದುಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಅಂತ ಹೇಳಿ ಉಪನಿಷತ್ ಕೂಡ ಹೇಳತ್ತೆ. ಹಾಗಾಗಿ ನಾವು ಬದುಕೋದಕ್ಕೋಸ್ಕರ ನಾವು ಕೆಲವು ಕರ್ಮಗಳನ್ನ ಮಾಡ್ತಾನೆ ಇರಬೇಕು. ಏನು, ಊಟ ತಿಂಡಿನಾದ್ರೂ ಮಾಡಲೇಬೇಕು. ಜೊತೆಗೆ ಈ ದೇಹವನ್ನ, ಶರೀರ ಯಾತ್ರೆ ಅಂದ್ರೆ ಬರೀ ದೇಹವನ್ನ ಬರೀ ಊಟ ತಿಂಡಿ ಮಾಡೋದಾಯ್ತಾ? ಈ ದೇಹಕ್ಕೆ ಏನೇನೋ ತೊಂದರೆಗಳು ಬರುತ್ತೋ ಅದರಿಂದ ಎಲ್ಲಾನು ನಾವು ಕಾಪಾಡ್ಕೊಳ್ಬೇಕು ತಾನೆ.
ಅಂದರೆ ಇಲ್ಲಿ ದೇಹ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಹಾವು ಹೋಗ್ತಾ ಇದೆ, ಊಟ ತಿಂಡಿ ಮಾಡಿ ಬಿಡೋ, ಹಾವು ಹೋದ್ರೆ ಏನು ಮಾಡೋದಿಲ್ಲ ಅಂತ ಹೋಗ್ತೀವ? ಅದರಿಂದ ತಪ್ಪಿಸ್ಕೊಳ್ತೀವಿ ತಾನೆ? ಅಥವಾ ಅದನ್ನು ಹೊಡೆದು ಅದನ್ನು ಓಡಿಸಿ ಏನೋ ಮಾಡ್ತೀವಿ. ಯಾತಕ್ಕೋಸ್ಕರ ಮಾಡ್ತೀವಿ ಅದನ್ನು? ಈ ದೇಹ ರಕ್ಷಣೆ ಮಾಡೋದಕ್ಕೋಸ್ಕರ ತಾನೇ ಮಾಡೋದು ಅದನ್ನು. ಹಾಗೆ ಈ ಒಂದು ವಿಚಾರವನ್ನು, ದೇಹ ರಕ್ಷಣೆ ಊಟ ತಿಂಡಿ ಒಂದೇ ಅಲ್ಲ. ನಾವು ಕ್ಷತ್ರಿಯ ಕರ್ಮ ಅಂದರೆ ಬೇರೆಯವ್ರನ್ನ ಕಾಪಾಡೋದು ಅಂತನೂ ಅಲ್ಲ, ನಮ್ಮ ದೇಹವನ್ನು, ನಮ್ಮ ಒಂದು ಜೀವನವನ್ನು, ಅಂದರೆ ಈ ಆತ್ಮ ಅಂತಕ್ಕಂಥದ್ದು ದೇಹದಲ್ಲೇ ಆಶ್ರಯವನ್ನು ಪಡ್ಕೊಂಡಿದೆ ಅಲ್ವಾ. ಹಾಗಾಗಿ ಅದರ ರಕ್ಷಣೆಗೋಸ್ಕರ ನಾವು ಬೇರೆ ಬೇರೆ ಹೋರಾಟವನ್ನು ಕೂಡ, ಸಣ್ಣ ಪುಟ್ಟದ ಹೋರಾಟವನ್ನು ಕೂಡ ಮಾಡ್ತಾ ಇರ್ತೀವಿ ಅಲ್ವಾ. ಹಾಗೆ ನಾವು ಅಕರ್ಮಕ್ಕಿಂತ ಕರ್ಮವನ್ನು ಮಾಡೋದು ಲೇಸು ಅಂತ ಹೇಳ್ತಾ ಇದ್ದಾನೆ. ಸಹ ಯಜ್ಞಾ ಪ್ರಜಾ ಸೃಷ್ಟಾ ಪ್ರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯದ್ವಮೇಶ ಓಸ್ತ್ವಿಷ್ಟಕಾಮಧುಕು. ಸಹ ಯಜ್ಞಾ ಪ್ರಜಾ ಸೃಷ್ಟಾ ಅಂಥೇಳಿ ಹೇಳ್ತಾ ಇದ್ದಾನೆ. ಅಂದರೆ ಈ ಪ್ರಜೆಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೇನೆ ಯಜ್ಞವನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ದಾನೆ. ಯಾತಕ್ಕೋಸ್ಕರ ಅಂತಂದರೆ ಒಂದಕ್ಕೊಂದು ಪೂರಕವಾಗಿ ಇರಬೇಕು ಅಂತ ಹೇಳಿ. ಅನೇನ ಪ್ರಸವಿಷ್ಯದ್ವಮೇಶ ಓಸ್ತ್ವಿಷ್ಟ ಕಾಮಧುಕು. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಏನು ಹೇಳಿದ್ದಾರೆ ಅಂತಂದರೆ, ಯಜ್ಞವನ್ನು ಮಾಡೋದ್ರಿಂದ ಏನಾಗತ್ತೆ? ಮಳೆ ಉಂಟಾಗತ್ತೆ. ಮಳೆ ಉಂಟಾದರೆ ಬೆಳೆ ಉಂಟಾಗತ್ತೆ. ಆ ಬೆಳೆಯಿಂದ ಮನುಷ್ಯನಲ್ಲಿ ವೀರ್ಯ ಅಂತಕ್ಕಂಥದ್ದು ಉಂಟಾಗತ್ತೆ. ಆ ವೀರ್ಯದಿಂದನೇ ಮತ್ತೆ ಪ್ರಜಾ ಉತ್ಪತ್ತಿ ಆಗತ್ತೆ. ಹಾಗೆ ಒಂದಕ್ಕೆ ಒಂದು ಪೂರಕವಾಗಿ ರೇತಸ್ಸು ವೀರ್ಯ ಎರಡು ಸೇರಿಕೊಂಡಾಗ ಪ್ರಜೋತ್ಪತ್ತಿ ಆಗತ್ತೆ. ಹಾಗಾಗಿ ಹೆಣ್ಣಲ್ಲಿ ರೇತಸ್ ಆಗುತ್ತೆ, ಗಂಡಲ್ಲಿ ವೀರ್ಯ ಆಗತ್ತೆ. ಅದು ಸಂಯೋಗ ಆದಾಗ ಮತ್ತೆ ಪ್ರಜೋತ್ಪತ್ತಿ ಆಗುತ್ತೆ. ಆ ಪ್ರಜೋತ್ಪತ್ತಿ ಆದವರು ಮತ್ತೆ ಯಜ್ಞಾದಿಗಳನ್ನು ಮಾಡಿದಾಗ ಮತ್ತೆ ಮಳೆ ಬೆಳೆ ಆಗುತ್ತೆ. ಇದು ಒಂದು ಚಕ್ರ ಅಂಥೇಳಿ ಶ್ರೀಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ಯಾರು ಈ ಚಕ್ರವನ್ನು ತಿಳ್ಕೊಳ್ಳದೆ ಇರ್ತಾರೋ ಅವರು ಅಘವನ್ನೇ ತಿಂತಾರೆ, ಅಂದರೆ ಪಾಪವನ್ನೇ ತಿಂತಾರೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕೇವಲ ಸ್ವಾರ್ಥಕ್ಕೋಸ್ಕರ ಜೀವನವನ್ನು ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳಿ, ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ಭವ ಅಂತ ಹೇಳಿದನಲ್ಲ, ಅದಕ್ಕೆ ಇದೇ ಅರ್ಥ. ಹೇಗೆ ಸೈಕಲ್ಲು ಚಕ್ರ ಅಂತಕ್ಕಂಥದ್ದನ್ನ ಈ ಒಂದು ಶ್ಲೋಕದಲ್ಲಿ ನಾ ಮುಂಚೆ ಹೇಳಿದ್ನಲ್ಲ, ಈಗ ಅದನ್ನ ಆ ಶ್ಲೋಕದ ಮೂಲಕ ಹೇಳಿದ್ದಾನೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ಅಂದ. ಅಂದರೆ ಕರ್ಮವನ್ನ ಬಿಡಬೇಕು ಅಂತ ಎಲ್ಲೂ ಹೇಳೇ ಇಲ್ಲ, ಕರ್ಮವನ್ನ ಮಾಡ್ತಾನೆ ಇರಬೇಕು ಅಂತಾನೆ ಹೇಳಿರೋದು. ಕರ್ಮವನ್ನ ಮಾಡ್ತಾ ಮಾಡ್ತಾ ನೀವು ಏನು ಅಂತಂದ್ರೆ ಕರ್ಮದ ಫಲವನ್ನ ಅಪೇಕ್ಷೆ ಪಡೆದೇನೆ ಕರ್ಮವನ್ನ ಮಾಡಬೇಕು ಅಂತ ಹೇಳಿದೆ ಹೊರತು ಕರ್ಮವನ್ನೇ ಮಾಡಬೇಡ ಅಂತ ಇಲ್ಲಿ ಹೇಳಿಲ್ಲ. ಅದನ್ನೇ ಹೇಳ್ತಾ ಇದ್ದಾನೆ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಇಲ್ಲಿ ಯಾವಾಗ ಫಲಾಪೇಕ್ಷೆ ಇಲ್ಲದೆ ನೀನು ಕರ್ಮವನ್ನ ಮಾಡ್ತಾ ಇರ್ತೀಯೋ ಅವಾಗ ನಿನಗೇನಾಗತ್ತೆ? ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ. ಯಾವ ನಾವು ಕರ್ಮದಲ್ಲೇ ಆಸಕ್ತಿಯನ್ನು ಇಟ್ಕೊಂಡು ಮಾಡ್ತೀವೋ, ಕರ್ಮದಲ್ಲಿ ಆಸಕ್ತಿ ಅಂದರೆ ಆ ಫಲಾಸಕ್ತಿಯನ್ನು ಇಟ್ಕೊಂಡು ಮಾಡ್ತೀವೋ, ಅದರ ಒಂದು ಪಾಪ ಪುಣ್ಯಗಳು ನಮಗೆ ಉಂಟಾಗತ್ತೆ. ಅಂದರೆ ಅದನ್ನು ಕೃಷ್ಣಾರ್ಪಣ ಮನೋಬುದ್ಧಿಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ನಮಗೆ ಅದರ ಪಾಪ ಪುಣ್ಯಗಳ ಅಂಟು ಸೋಂಕು ನಮಗೆ ಇರೋದಿಲ್ಲ. ಆವಾಗ ನಮಗೆ ಮೋಕ್ಷ ಅನ್ನೋದನ್ನು ಪಡ್ಕೊಳಕ್ಕಾಗತ್ತೆ. ಯಾಕೆಂದರೆ ಚಿತ್ತಶುದ್ಧಿಯಿಂದ ಮುಂದಕ್ಕೆ ಮೋಕ್ಷ ಅಂತಕ್ಕಂಥದ್ದು ಅನ್ನೋದನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೀವಲ್ಲ, ಆ ರೀತಿ ಹಂತ ಹಂತವಾಗಿ ನಾವು ಹೋಗಬೇಕು. ಒಂದೇ ಸತಿ ನಾವು ಮಾಡಿ ಮೆಟ್ಲನ್ನ ಹತ್ತಕ್ಕಾಗತ್ತಾ? 10 ಮೆಟ್ಲಿದ್ರೆ ಒಂದೇ ಸತಿ ಎಗರಕ್ಕಾಗತ್ತಾ? ಒಂದು ಮೆಟ್ಲಾದ್ಮೇಲೆ ಒಂದು 10 ರೀತಿ ಶಾಸ್ತ್ರದಲ್ಲೂ ಕೂಡ ನಾವು ನಿತ್ಯಾನಿತ್ಯ ವಸ್ತು ವಿವೇಕ ತಿಳ್ಕೊಂಡು
ಗುರುಗಳ ಮೂಲಕ ಶ್ರವಣ ನಿಧಿಧ್ಯಾಸನ, ಶ್ರವಣ ಮನನ ನಿಧಿಧ್ಯಾಸನ ಈ ರೀತಿಯಾಗಿ ಮಾಡಿಕೊಂಡು ಹೋದ್ಮೇಲೆ ಚಿತ್ತಶುದ್ಧಿಯಿಂದ ಮುಂದಕ್ಕೆ ಮೋಕ್ಷ. ಹೀಗೆ ಶಾಸ್ತ್ರಕಾರರು ಒಂದು ಗೈಡ್ಲೈನ್ಸ್ ಅಥವಾ ಒಂದು ನಮಗೆ ರೀತಿ ನೀತಿಯನ್ನು ಹೇಳಿದ್ದಾರೆ. ಆ ರೀತಿ ನೀತಿನಲ್ಲೇ ಹೋಗಬೇಕು, ಅದನ್ನು ಬಿಟ್ಟು ಬೇರೆ ಥರದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಯದ್ಯದಾಚರ ಶ್ರೇಷ್ಠಸ್ತದ್ದೇವಿತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕತದ್ದನುವರ್ತತೆ. ಯದ್ಯದಾಚರತಿ ಶ್ರೇಷ್ಠಃ ತತ್ ಏವ ಇತರೋ ಜನಃ. ಹೇಗೆ ಶ್ರೇಷ್ಠರು ಅನ್ನಿಸ್ಕೊಂಡಿರತಕ್ಕಂಥವ್ರು ಆಚರಣೆಯನ್ನ ಮಾಡ್ತಾರೋ ಅದನ್ನು ನೋಡಿ ಉಳಿದಂತಹ ಜನಗಳು ಕೂಡ ಅನುಸರಿಸ್ತಾರೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಃ ತದ್ ಅನುವರ್ತತೆ. ಲೋಕ ಅದನ್ನೇ ಅನುಸರಿಸತ್ತೆ. ಯಾರನ್ನ ಅನುಸರಿಸತ್ತೆ ಅಂದರೆ, ಯಾರು ಶ್ರೇಷ್ಠರು ಅಂತ ಜನಗಳು ಅಂದ್ಕೊಂಡಿರ್ತಾರೋ ಅವರು ಇದೇ ಶ್ರೇಷ್ಠ ಅಂಥೇಳಿ ಅದನ್ನೇ ಪ್ರಮಾಣ ಅಂಥೇಳಿ, ಸೊ ನಾನು ಹೀಗೆ ಮಾಡಬೇಕು ಅಂಥೇಳಿ ಮಾಡ್ತಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಅಣ್ಣ ಅಕ್ಕ ಇಂಥವರು ಏನು ಮಾಡ್ತಾರೋ ಅದನ್ನೇ ನೋಡಿ ಚಿಕ್ಕವರು ಕೂಡ ಅನುಸರಿಸ್ತಾರೋ ಇಲ್ವೋ. ಹಾಗೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂಥೇಳಿ ಒಂದು ಗಾದೆ ಮಾತು. ಹಿರಿಯಕ್ಕ ಅಂತಂದರೆ ಮನೆಯಲ್ಲಿ ಅಕ್ಕ ಅನ್ನೋದು ಒಂದೇ ಅಲ್ಲ, ಹಿರಿಯರು ಮಾಡಿರ್ತಕ್ಕಂಥದ್ದು ಚಿಕ್ಕವರು ಕೂಡ ಅನುಸರಿಸ್ತಾರೆ ಅಂಥೇಳಿ. ಶ್ರೇಷ್ಠ ಅಂತಂದರೆ ಇಲ್ಲಿ ರಾಜ ಏನು ಮಾಡ್ತಾನೋ ಅದನ್ನೇ ಮಂತ್ರಿಗಳು ಅನುಸರಿಸ್ತಾರೆ. ಮಂತ್ರಿಗಳು ಅನುಸರಿಸೋದನ್ನ ನೋಡಿಕೊಂಡು ಅವ್ರ ಕೆಳಗಡೆ ಇರೋರು ಹೀಗೆ ಅವ್ರನ್ನ ನೋಡಿಕೊಂಡು ಎಲ್ಲರೂ ಅನುಸರಿಸ್ತಾರೆ. ಸ್ಕೂಲಲ್ಲಿ ಮೇಷ್ಟ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಎಷ್ಟು ಡಿಸಿಪ್ಲಿನ್ ಆಗಿರ್ತಾರೋ ಅದನ್ನ ನೋಡಿಕೊಂಡು ಶಿಷ್ಯರು ಇರ್ತಾರೆ. ಮೇಷ್ಟ್ರು ಎದ್ವಾಯ್ತು ಅಂತಂದರೆ ಹುಡುಗರ ಗತಿ ಕೇಳೋ ಹಾಗೆ ಇಲ್ಲ ಅಲ್ವಾ. ಹಾಗೆ ಶ್ರೇಷ್ಠ ಅಂತಂದರೆ ಆಯಾ ಕ್ಷೇತ್ರದಲ್ಲಿ ಅಥವಾ ಆಯಾ ಸಂದರ್ಭಕ್ಕೆ ಮನೆಯಲ್ಲಿ ತೊಗೊಂಡಾಗ, ಸ್ಕೂಲಲ್ಲಿ ತೊಗೊಂಡಾಗ, ಆಫೀಸಲ್ಲಿ ತೊಗೊಂಡಾಗ, ನೀವು ಎಲ್ಲೆಲ್ಲಿ ವಿಚಾರವನ್ನು ತಗೊಳ್ತಿರೋ ಅಲ್ಲಿ ಯಾರು ದೊಡ್ಡವರು ಅಂತ ಇರ್ತಾರೋ ಪ್ರಧಾನ ಅನ್ಸ್ಕೊಂಡಿರ್ತಾರೋ ಅವ್ರನ್ನ ನೋಡಿ ಬೇರೆಯವ್ರು ಕೂಡ ಅವ್ರನ್ನೇ ಅನುಸರಿಸ್ತಾರೆ ಅಲ್ವಾ. ಇದೆಲ್ಲ ಲೋಕ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಶಾಸ್ತ್ರ ಯಾವತ್ತೂ ಲೌಕಿಕವಾದ ವಿಚಾರವನ್ನು ಬಿಟ್ಟು ಹೇಳೇ ಇಲ್ಲ. ಯಾಕೆಂದರೆ ಲೌಕಿಕ ವಿಚಾರದಲ್ಲಿ ಏನಿದೆ ಅದನ್ನೇ ಹೇಳಿದಾಗಲೇ ನಮಗೆ ಬೇಗ ಅರ್ಥ ಆಗಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಹೇಳಿದಾಗ ಅದು ಲೌಕಿಕದಲ್ಲೇ ಒಂಥರ ಇದೆ, ಶಾಸ್ತ್ರನೇ ಒಂಥರ ಹೇಳ್ತು ಅಂತಂದರೆ ಅದನ್ನು ನಾವು ಅನುಸರಿಸೋದಕ್ಕೆ ಆಗೋದಿಲ್ಲ. ಧರ್ಮ ಅಂದರೆ ಏನು ಅಂತ ಹೇಳ್ತಾರೆ ಅಂದರೆ, ಧಾರಯೇತಿ ಧರ್ಮ. ಯಾವುದನ್ನು ಧರಿಸೋಕ್ಕಾಗತ್ತೋ, ಯಾವುದನ್ನು ಅನುಸರಿಸೋಕ್ಕಾಗತ್ತೋ ಅದನ್ನೇ ಧರ್ಮ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಶಾಸ್ತ್ರ ಬೇರೆ ಅಲ್ಲ, ಲೌಕಿಕ ವ್ಯವಹಾರ ಬೇರೆ ಅಲ್ಲ. ಎರಡೂ ಒಂದು ಸರಿಯಾಗಿದ್ದರೆ ಇನ್ನೊಂದು ಕೂಡ ಸರಿಯಾಗಿರುತ್ತೆ. ಅಂದರೆ ಅಲ್ಲಿ ಶ್ರೇಷ್ಠ ಅಥವಾ ಯಾರು ಪ್ರಧಾನ ಇರ್ತಾನೋ ಅವನು ಸರಿಯಾಗಿದ್ದರೆ ಅವನು ಅನುಸರಿಸೋರು ಕೂಡ ಸರಿಯಾಗಿರ್ತಾರೆ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕಾಗತ್ತೆ. ಅಂದರೆ ಮೇಲ್ಗಡೆ ಪ್ರಧಾನ ಮಂತ್ರಿ ಸರಿ ಇದ್ದಾರೆ, ಕೆಳಗಡೆಯವರೆಲ್ಲ ಸರಿ ಅಲ್ಲ ಅಂತ ಅಂದರೆ ಅದು ಬೇರೆ ವಿಚಾರ. ಆದರೆ ನಮಗೆ ಮೇಲ್ಪಂಕ್ತಿ ಹಾಕ್ಕೊಟ್ಟವ್ರಾದರೂ ಸರಿ ಇರಬೇಕಲ್ಲ. ಅದನ್ನ ಕೆಳಗಡೆಯವರು ಅನುಸರಿಸಿಲ್ಲ ಅಂತಂದರೆ ಅವ್ರ ಹಣೆ ಬರೋದು. ಆದರೆ ಮೇಲ್ಪಂಕ್ತಿ ಹಾಕ್ಕೊಡೋರು ಫಸ್ಟು ಸರಿ ಇರಬೇಕಲ್ಲವ. ಆ ಥರದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ನೋಡಬೇಕೇ ಹೊರತು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಶ್ರೇಷ್ಠರನ್ನೇ ಇತರರು ಕೂಡ ಅನುಸರಿಸ್ತಾರೆ ಅಂತಕ್ಕಂಥದ್ದು. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಇಲ್ಲಿ ನೋಡಿ ಶ್ರೀಕೃಷ್ಣ ಏನು ಹೇಳ್ತಾನೆ, ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನನಗೆ ಹೇ ಪಾರ್ಥ, ಈ ಮೂರು ಲೋಕಗಳಲ್ಲೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಏನೂ ಇಲ್ಲ, ಅಥವಾ ಕರ್ಮವನ್ನು ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಇಲ್ಲಿ ನಾನು ಅವಾಪ್ತ್ಯರ್ಥಂ ವರ್ತ ಏವಚ ಕರ್ಮಣಿ. ನಾನು ಪಡಿಬೇಕಾದ್ದು ಯಾವುದೂ ಇಲ್ಲ, ಪಡೆದೇ ಇರೋದು ಯಾವುದೂ ಇಲ್ಲ, ಆದರೂ ಕೂಡ ಕರ್ಮವನ್ನು ಮಾಡ್ತಾ ಇದ್ದೀನಿ. ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅವಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳದ್ನಲ್ಲ ಹಾಗೆ, ಯದ್ದೇ ಶ್ರೇಷ್ಠ ಆಚರೇ ಸದ್ದೇವ ಇತರೋ ಜನಾಃ.
ಅದಕ್ಕೋಸ್ಕರ ನಾನು ಕರ್ಮವನ್ನ ಮಾಡ್ತಾ ಇದ್ದೀನಿ. ನಾನು ಮಾಡದೇ ಇದ್ರೆ ಪ್ರಜೆಗಳು ಕೂಡ ಕರ್ಮವನ್ನ ಬಿಡ್ತಾರೆ, ಅದರಿಂದ ಲೋಕದಲ್ಲಿ ಹಾನಿ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ, ಪ್ರಕೃತಿಯಲ್ಲಿ ಗುಣ ಅಂತಕ್ಕಂಥದ್ದು ಇದೆ. ಯಾವ ಥರ ಇದೆ ಅಂತಂದ್ರೆ ಅದು ತ್ರಿಗುಣಾತ್ಮಕವಾಗಿ ಇದೆ. ಆ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಕರ್ಮದಲ್ಲಿ ಏನಾಗಿದ್ದಾನೆ ಇವನು ಅಂತಂದ್ರೆ ಅಹಂಕಾರ ವಿಮೂಢಾತ್ಮ. ವಿಮೂಢನಾಗಿರ್ತಕ್ಕಂತಹ ಅಂದ್ರೆ ಯಾರು ಅತ್ಯಂತ ಮೂಢನಾಗಿರ್ತಾನೋ ಅಥವಾ ಶಾಸ್ತ್ರ ಪ್ರಕಾರ ಅತಿ ದಡ್ಡನಾಗಿರ್ತಾನೋ ಅಂಥವನೇನು ಅನ್ಕೊಳ್ತಾನೆ, ಕರ್ತ ಅಹಂ ಇತಿ ಮನ್ಯತೆ, ನಾನೇ ಇದಕ್ಕೆ ಕರ್ತ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಅವನಿಗೆ ಏನಾಗತ್ತೆ, ಈ ಕರ್ತ ನಾನೇ ಅಂತ ಅನ್ಕೊಂಡಾಗ ಈ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ಕರ್ಮದ ಫಲ ಅಂತ ಅವನಿಗೆ ಉಂಟಾಗತ್ತೆ. ಅದರಿಂದ ಪುನಃ ಅವನಿಗೆ ಜನ್ಮಾದಿಗಳಿಗೆ ಕಾರಣ ಆಗತ್ತೆ. ಹಾಗಾಗಿ ಪ್ರಕೃತೈರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸೋ ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣ ಭಿನ್ನ ವಿಚಾಲಯೇತ್. ಮುಂದೆ ಹೇಳ್ತಾನೆ, ಪ್ರಕೃತೇರ್ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು. ಇಲ್ಲಿ ಸಜ್ಜನಾಗಿರ್ತಕ್ಕಂತಹ ಯಾರೋ ಒಬ್ಬ ಇರ್ತಾನೆ ವ್ಯಕ್ತಿ, ಅವನು ಏನ್ ಮಾಡ್ತಾನೆ, ಅವನು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಾ ಇರ್ತಾನೆ. ಆದ್ರೆ ವಿಮೂಢನಾಗಿರ್ತಾನಲ್ಲ ಅಂಥವನ್ನ ತಾನ್ ಕೃಷ್ಣ ವಿಧೋ ಮಂದಾನ್ ಕೃಷ್ಣ ಭಿನ್ನ ವಿಚಾಲಯೇತ್. ಆ ಮೂಢನಾಗಿರ್ತಕ್ಕಂಥವನಿಗೆ ನಾವು ಹೆಚ್ಚು ಹೇಳಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವನು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ನಾನೇ ನನ್ನಿಂದನೇ ಅಂತಕ್ಕಂಥದ್ದು ಇರತ್ತೆ. ಅವನಿಗೆ ಏನಾದ್ರು ಹೇಳಕ್ ಹೋದ್ರೆ ಸರಿ ಮಾಡೋದೇ ಇಲ್ಲ ಕೆಲಸ ಅಂತಾನೆ. ಒಂದು. ಇನ್ನೊಂದು, ಅವ್ರ ಹತ್ರ ಹೆಚ್ಚು ವಾದವನ್ನ ಮಾಡೋದ್ರಿಂದ ವೈಮನಸ್ಯ ಉಂಟಾಗುತ್ತೆ ಹೊರತು ಬೇರೆ ಏನು ಉಂಟಾಗಲ್ಲ. ಹಾಗಾಗಿ ಅಂಥವನ್ನ ವಿಚಾಲಯೇತ್, ಅವನನ್ನ ಅಲ್ಲಾಡ್ಸಕ್ ಹೋಗ್ಬಾರ್ದು ಅಂದ್ರೆ ಅಥವಾ ಅವನಿಗೆ ತಿದ್ದಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಸದೃಶಂ ಜ್ಯೇಷ್ಠತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಜ್ಞಾನವಾನಪಿ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ. ಯಾರು ಜ್ಞಾನಿಗಳಾಗಿರ್ತಾರೆ ಅವರು ಕೂಡ ಅವರ ಒಂದು ಪ್ರಕೃತಿ ಸ್ವಭಾವವಾಗಿ ನಡ್ಕೊಳ್ತಾ ಇರ್ತಾರೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಆ ಥರ ಇರಬೇಕಾದ್ರೆ ಈ ಪ್ರಕೃತಿ ಭೂತಗಳು ಏನಾಗತ್ತೆ, ಅದು ಪ್ರಕೃತಿಯನ್ನ ಹೊಂದತ್ತೆ. ಅವಾಗ ನಿಗ್ರಹ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಅಂದ್ರೆ ಪಂಚಭೂತಗಳು ಕೂಡ ಅದು ಪ್ರಕೃತಿಯನ್ನ ಅನುಸರಿಸ್ಕೊಂಡೇ ಇರತ್ತೆ, ಅದ್ರ ಜೊತೆಗೇನೆ ಸೇರತ್ತೆ. ಇಲ್ಲಿ ಜ್ಞಾನಿ ಅಂತ ಜ್ಞಾನವಾನ್ ಅಥವಾ ಜ್ಞಾನಿ ಅಂತ ಏನು ಕರೆಸ್ಕೊಂಡಿರ್ತಾನೆ ಅವನು ಕೂಡ ಏನ್ ಮಾಡ್ತಾನೆ, ತನ್ನ ಪ್ರಕೃತಿಗೆ ಅಂದ್ರೆ ಅವನ ಪೂರ್ವ ಜನ್ಮದ ಕರ್ಮಕ್ಕೆ ತಕ್ಕನಾಗಿ ಅವನು ನಡ್ಕೊಳ್ತಾ ಇರ್ತಾನೆ. ಹಾಗಿದ್ದಾಗ ಬೇರೆಯವ್ರ ಬಗ್ಗೆ ಏನ್ ಹೇಳೋದು, ಅಥವಾ ಈ ನಿಗ್ರಹ ಅಂತಕ್ಕಂಥದ್ದು ಏನ್ ಮಾಡತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ ಜ್ಞಾನಿಗಳೇ ತಪ್ಪು ಮಾಡ್ತಾ ಇದ್ದಾಗ ಇನ್ನ ಜ್ಞಾನ ಇಲ್ಲದೆ ಇದ್ದವ್ರ ಬಗ್ಗೆ ಏನ್ ಹೇಳಕ್ಕಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನಷ್ಟಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವ ಅನುಷ್ಠಿತಾತ್. ತನ್ನ ಧರ್ಮದಲ್ಲಿ ಅವನು ಮಾಡ್ತಕ್ಕಂತಹ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ರೂ ಕೂಡ ತೊಂದರೆ ಇಲ್ಲ. ಪರಧರ್ಮದಲ್ಲಿ ಅವನು ಶ್ರದ್ಧೆಯಿಂದ ಮಾಡಿದ್ರು ಕೂಡ ಅದು ದೋಷ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಧರ್ಮ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮ ಅಥವಾ ಅನ್ಯ ಧರ್ಮಗಳಿದೆಯಲ್ಲ,
ಮುಸ್ಲಿಂ, ಕ್ರಿಶ್ಚಿಯನ್ ಇತ್ಯಾದಿ ಧರ್ಮಗಳು ಅಂತಲೂ ತಗೊಳ್ಬಹುದು. ಅಥವಾ ಈಗ ಗೃಹಿಣಿಗೆ ಒಂದು ಧರ್ಮ ಇದೆ, ಗೃಹಸ್ಥನಿಗೆ ಒಂದು ಧರ್ಮ ಇದೆ, ಬ್ರಹ್ಮಚಾರಿಗೆ ಒಂದು ಧರ್ಮ ಇದೆ. ಹೀಗೆ ಆಯಾ ಆಶ್ರಮಕ್ಕೆ ತಕ್ಕನಾದಂತಹ ಧರ್ಮಗಳು ಇದೆ. ಅಥವಾ ಅವ್ರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೂ ಒಂದು ಧರ್ಮ ಅಂತಕ್ಕಂಥದ್ದಿದೆ. ಏನ್ ಧರ್ಮ ಅಂತಂದ್ರೆ ಅವಾಗಲೇ ಹೇಳದ್ನಲ್ಲ, ಧಾರಯಿತಿ ಧರ್ಮ ಅಂತ ಹೇಳಿ. ಉದಾಹರಣೆಗೆ ಸ್ಪಷ್ಟ ಮಾಡಬೇಕು ಅಂತಂದ್ರೆ, ಗೃಹಿಣಿ ಆದವಳು ಮನೆಗೆ ಬಂದಂತಹ ಅತಿಥಿ ಸತ್ಕಾರವನ್ನು ಮಾಡಬೇಕು. ತನ್ನ ಪತಿಗೆ ಅವನ ಕಾರ್ಯದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು. ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯರ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಇದು ಗೃಹಿಣಿ ಧರ್ಮ. ಆದರೆ ಗೃಹಸ್ಥನ ಧರ್ಮ ಏನಾಗುತ್ತೆ, ಆ ಮನೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸೌಕರ್ಯಗಳು, ಅವರ ರಕ್ಷಣೆ ಇತ್ಯಾದಿ, ಮತ್ತೆ ಅವನ ನಿತ್ಯ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಇದು ಗೃಹಸ್ಥನ ಧರ್ಮವಾಗಿರುತ್ತೆ. ಅದೇ ರೀತಿಯಾಗಿ ಬ್ರಹ್ಮಚರ್ಯದಲ್ಲಿ ಇರೋನಿಗೆ ಹಿಂದಿನ ಕಾಲದಲ್ಲಿ ಭಿಕ್ಷಾಟನೆ ಇತ್ತು, ವೇದಾಧ್ಯಯನ ಮಾಡೋದು ಮತ್ತೆ ಗುರುಗಳ ಶುಶ್ರೂಷೆ ಇತ್ತು. ಈಗ ಭಿಕ್ಷಾಟನೆ ಇಲ್ಲದೆ ಇದ್ರೂ ಕೂಡ ಗುರುಗಳ ಒಂದು ವಾಕ್ಯವನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು, ಅವ್ರಿಗೆ ವಿಧೇಯನಾಗಿರ್ತಕ್ಕಂಥದ್ದು, ಅಧ್ಯಯನ ಮಾಡ್ತಕ್ಕಂಥದ್ದು ಇದು ಬ್ರಹ್ಮಚಾರಿಯ ಒಂದು ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ನಾವು ಸನಾತನ ಧರ್ಮದಲ್ಲಿರ್ತಕ್ಕಂಥವ್ರದ್ದು ನಮ್ಮದೇ ಆದಂತಹ ಒಂದು ಕರ್ಮಗಳು ಇದ್ದೇ ಇದೆ. ಎಲ್ಲಿ ಸತ್ಕಾರ್ಯಗಳಾಗತ್ತೋ ಅಲ್ಲಿಗೆ ದಾನವನ್ನು ಕೊಡೋದು, ಅಥವಾ ತನು ಮನ ಧನ ಅಂತ ಹೇಳ್ತಾರಲ್ಲ, ಅಥವಾ ದೈಹಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಬೇರೆ ಇನ್ನೇನಾದರೂ ಸಲಹೆ ಸೂಚನೆಗಳು ಕೊಡ್ತಕ್ಕಂಥದ್ದು, ಮತ್ತು ಅಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಇದೆಲ್ಲ ನಮ್ಮ ಧರ್ಮ ಆಗಿರುತ್ತೆ. ಇದನ್ನೆಲ್ಲ ಮಾಡ್ತಾ ಹೋಯ್ತು ಅಂತಂದರೆ ಚಿತ್ತಶುದ್ಧಿ ಅಂತಕ್ಕಂಥದ್ದು ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅದನ್ನು ಬಿಟ್ಟು ಗೃಹಸ್ಥ ಸನ್ಯಾಸಿ ಧರ್ಮವನ್ನು ಅನುಸರಿಸೋಕ್ಕಲ್ಲ, ಅಥವಾ ಸನ್ಯಾಸಿ ಗೃಹಸ್ಥ ಧರ್ಮಕ್ಕೆ ಬರಬಾರ್ದು. ಗೃಹಸ್ಥ ಬೇಕಾದ್ರೆ ಅವನ ಕಾಲಾನುಸಾರವಾಗಿ ಸನ್ಯಾಸಕ್ಕೆ ಹೋಗಬಹುದು. ಆದರೆ ಸನ್ಯಾಸ ಧರ್ಮವನ್ನು ಸ್ವೀಕರಿಸಿದವನು ಗೃಹಸ್ಥಾಶ್ರಮಕ್ಕೆ ಬರಲೇಬಾರದು ಅಂತ ಹೇಳಿ ಶಾಸ್ತ್ರ ವಿಧಿಸಿದೆ. ಹಾಗೆ ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥವ್ರು ನಮ್ಮ ಕರ್ಮಗಳನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು. ಒಂದು ಪಕ್ಷ ಮಾಡದೇ ಇದ್ರೂ ಕೂಡ ಮತಾಂತರ ಹೊಂದೋದು, ಇನ್ನೊಂದು ಮಾಡೋದು ಬಹಳ ಶಾಸ್ತ್ರ ವಿರುದ್ಧವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂದರೆ, ಒಂದು ನಿನಗೆ ಪೂರ್ವ ಜನ್ಮದಲ್ಲಿ ಪ್ರಾಪ್ತವಾದಂತಹ ಕರ್ಮದಿಂದ ಈ ಜನ್ಮ ಸಿಕ್ಕಿದೆ. ಇಲ್ಲಿರತಕ್ಕಂತಹ ಧರ್ಮವನ್ನು ಆಚರಿಸ್ಬೇಕು. ಒಂದು ಧರ್ಮಾಂತರ ಹೊಂದಿದ್ದು ಒಂದು ದೋಷ ಆಯಿತು ಅಂತಂದರೆ, ಅಲ್ಲಿ ಹೋದಾಗ ನಾವು ಹುಟ್ಟಿದಾರಭ್ಯ ನಡ್ಕೊಂಡು ಬಂದಿರೋ ರೀತಿಗೂ ಅಲ್ಲಿಗೂ ಹೊಂದಾಣಿಕೆ ಆಗದೆ ಇದ್ದಾಗ ಇಲ್ಲೂ ಕೆಟ್ಟ ಅಲ್ಲೂ ಕೆಟ್ಟ ಅನ್ನೋ ಥರದಲ್ಲಿ ಆಗತ್ತೆ. ಹಾಗಾಗಿ ನಾವು ಮಾಡಿರತಕ್ಕಂತಹ ಕರ್ಮದಲ್ಲಿ ಸ್ವಲ್ಪ ಲೋಪವಾದರೂ ಕೂಡ ನಾವು ಸ್ವಧರ್ಮದಲ್ಲೇ ಇರಬೇಕು. ಸ್ವಧರ್ಮೇ ನಿಧನೋ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಹೇಳಿದ್ಮೇಲೆ ತಿರ್ಗಾ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅಥಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತ. ಆಯ್ತಪ್ಪ, ನೀ ಇಷ್ಟೆಲ್ಲ ವಿಚಾರವನ್ನು ಹೇಳಿದೆ ಸರಿ, ಆದರೆ ಕೇನ ಯಾವುದರಿಂದ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ, ಪ್ರಯುಕ್ತ ನಮ್ಮನ್ನು ತೊಡಗಿಸುತ್ತೆ ಪಾಪದಲ್ಲಿ ನಮ್ಮನ್ನು. ಅಂದರೆ ಈ ಪುರುಷ ಅಂತಂದರೆ ಸ್ತ್ರೀ ಪುರುಷ, ಪುಲ್ಲಿಂಗ ಸ್ತ್ರೀಲಿಂಗ ಎರಡನ್ನೂ ಸೇರಿಸಿ ಒಟ್ಟಿನಲ್ಲಿ ಈ ಇಲ್ಲಿರ್ತಕ್ಕಂತಹ ಜೀವಾತ್ಮಗಳನ್ನು ಯಾವುದು ಇಷ್ಟ ಇಲ್ಲದೇ ಇದ್ರೂ ಕೂಡ ಬಲವಾಗಿ ಅವಿಚ್ಛಿನ್ನಪಿ, ಇಚ್ಛೆ ಇಲ್ಲದೇ ಇದ್ರೂ ಕೂಡ ಹೇ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ಬಲವಂತವಾಗಿ ಎಳ್ಕೊಂಡು ಹೋಗ್ತಾ ಇದೆ ನಮ್ಮನ್ನ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನೀವು ಹೇಳಿದ್ಯಲ್ಲ, ನಮಗೆ ಈ ಒಂದು ಹಿಂದಿನ ಶ್ಲೋಕಗಳಲ್ಲಿ ನೀನು ಎಲ್ಲ ಏನು ಹೇಳಿದೆ, ಅವನ ಪ್ರಕೃತಿಯ ಅನುಸಾರವಾಗಿ ನಡ್ಕೊಳ್ತಾನೆ, ಅವನು ಸ್ವಧರ್ಮದಲ್ಲೇ ಇರಬೇಕು, ಇತ್ಯಾದಿಗಳಲ್ಲಿ ಕರ್ಮಗಳನ್ನು ಮಾಡಬೇಕು. ಈ ಕರ್ಮದಲ್ಲಿ 3 ವಿಧವಾದಂತಹ ಗುಣಗಳಿದೆ. ಮೂಢನಾಗಿರ್ತಕ್ಕಂಥವನು ನಾನೇ ಕರ್ತ ಅಂತ ಹೇಳಿ ಅಂದ್ಕೊಂಡಿರ್ತಾನೆ.
ಇತ್ಯಾದಿಗಳಾಗಿ ಎಲ್ಲ ಹೇಳಿದೆ. ಇಷ್ಟೆಲ್ಲ ಹೇಳಿ ಕೂಡ ಪ್ರಧಾನವಾಗಿ ಏನು ಹೇಳಿದೆ, ಪ್ರಕೃತೇ ಜ್ಞಾನವಾನಪಿ, ಜ್ಞಾನಿಯಾಗಿದ್ರು ಕೂಡ ಅವನು ಪ್ರಕೃತಿಯಾಗಿ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತಂದ್ಮೇಲೆ ಯಾವುದು ನಮಗೆ ಇಚ್ಛೆ ಇಲ್ಲದೆ ಇದ್ರೂ ನಾವು ಮಾಡ್ತೀವಿ ಅಂತಂದ್ರೆ ಯಾವುದು ಈ ಇದಕ್ಕೆಲ್ಲ ಬಲವಂತವಾಗಿ ಎಳ್ಕೊಂಡು ಹೋಗ್ತಾ ಇರೋದಕ್ಕೆ ಕಾರಣ ಏನು? ಹಾಗಾಗಿ ನಾವು ಮಾಡ್ತಕ್ಕಂತಹ ಕರ್ಮಕ್ಕೆ ಏನ್ ಫಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾನೆ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸಭ್ಯಾತ್ಮನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇದಕ್ಕೆಲ್ಲ ಏನಪ್ಪ ಕಾರಣ ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ, ಏಷ ಕಾಮಃ ಏಷ ಮೋಹಃ ಏಷ ರಾಗದ್ವೇಷಯೋ ವಶಂ ನ ಆಗಚ್ಚೇತ್ ಅಂತೆಲ್ಲ ಹೇಳಿದಾನೆ. ಅಂದ್ರೆ ನಮ್ಗೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದ್ರೆ ಕಾಮಯೇಷಃ ಕ್ರೋಧಯೇಷಃ. ಈ ಕಾಮ ಮತ್ತೆ ಕ್ರೋಧ ಅಂತಕ್ಕಂಥದ್ದು ಯಾವುದರಿಂದ ಉಂಟಾಗುತ್ತೆ ಅಂದ್ರೆ ಮೋಹದಿಂದ ತಾನೇ ಇವೆಲ್ಲ ಉಂಟಾಗೋದು. ರಾಗ ಮತ್ತು ದ್ವೇಷ, ಯಾವಾಗ ಮೋಹದಿಂದ ರಾಗ ಉಂಟಾಗತ್ತೆ, ಆ ರಾಗದಿಂದ ಉಂಟಾದಂತಹ ವಸ್ತು ಸಿಕ್ಲ ಅಂದ್ರೆ ದ್ವೇಷ ಉಂಟಾಗತ್ತೆ. ಹಾಗಾಗಿ ನೀನು ಏನ್ ಮಾಡಬೇಕು ಅಂತಂದ್ರೆ ಜಹಿ ಶತ್ರುಂ, ಈ ಶತ್ರುವಾದಂತಹ ಕಾಮರೂಪವಾಗಿರ್ತಕ್ಕಂತಹ ರಾಗದ್ವೇಷಗಳನ್ನ ಬಿಟ್ಟು ಬುದ್ಧೇಹೇ ಪರಂ ಬುದ್ಧ್ವಾ ಸಂಸ್ತಭ್ಯಾಂ ಆತ್ಮನ ಮನಸ್ಸನ್ನ ನೀನು ದೃಢೀಕರಿಸಿ ಕಾಮರೂಪವಾಗಿರ್ತಕ್ಕಂತಹ ಈ ಶತ್ರುವನ್ನ ಜಯಿಸಿ ಆತ್ಮದಲ್ಲಿ ನೀನು ನಿರತನಾಗಿ ಇದ್ದು, ಅಂದ್ರೆ ಆತ್ಮರತಿಯಲ್ಲೇ ಇತ್ತು ಅಂತಂದ್ರೆ ಅವಾಗ ನಮಗೆ ಈ ರಾಗದ್ವೇಷಾದಿಗಳು ಕೆಲಸವನ್ನ ಮಾಡಲ್ಲ. ಯಾಕೆಂದ್ರೆ ನಮಗೆ ಶತ್ರು ಇದ್ರೆ ತಾನೆ ಪರಾಜಯ ಅಂದ್ರೆ ಸೋಲು. ಆ ಶತ್ರು ಅಂತ ಇಲ್ಲ ಅಂತಂದ್ರೆ ಪರಾಜಯ ಇರತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ನೀನು ಈ ರಾಗದ್ವೇಷಗಳೆಂಬ ಅಥವಾ ಕಾಮವೆಂಬ ಶತ್ರುವನ್ನ ಕಿತ್ತಾಕಿ ಅದನ್ನ ನಾಶ ಮಾಡಿ ನೀನು ಪರಂ ಅಂದ್ರೆ ಮೋಕ್ಷದ ಕಡೆಗೆ, ಅಂದ್ರೆ ನಾವು ಉತ್ಕೃಷ್ಟವಾದಂತಹ ಹಾದಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಕರ್ಮಯೋಗದಲ್ಲಿ. ಶ್ರೀಮದ್ ಭಗವದ್ಗೀತಾಸು ಕರ್ಮಯೋಗೋ ನಾಮ ತೃತೀಯೋಧ್ಯಾಯ, 3ನೇ ಅಧ್ಯಾಯದ ಸಾರಾಂಶವನ್ನ ಇಲ್ಲಿಗೆ ಉಪಸಂಹಾರವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ವಿಚಾರವನ್ನ ಒಂದು ಕಥೆ ರೂಪದಲ್ಲಿ ಹೇಳಬೇಕು ಅಂತಂದ್ರೆ, 3 ಜನ ಶಿಷ್ಯಂದ್ರು ಒಬ್ಬ ಗುರುವಿನ ಹತ್ರ ಪಾಠವನ್ನ ಕಲ್ತ್ಕೊಂಡಿರ್ತಾರೆ. ಕಲ್ತ್ಕೊಂಡಿದ್ದ 3 ಜನ ಕಾಡಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಒಬ್ಬ ಹೇಳ್ತಾನೆ, ಈ ಒಂದು ಹುಲಿ ಬಿದ್ದಿರತ್ತೆ, ಸತ್ತು ಬಿದ್ದಿರತ್ತೆ. ಆ ಸತ್ತು ಬಿದ್ದಿರೋ ಹುಲಿ ನೋಡಿ ಒಬ್ಬ ಹೇಳ್ತಾನೆ, ಇದಕ್ಕೆ ನಾನು ಜೀವನ ಕೊಡ್ತೀನಿ ಅಂತ ಹೇಳಿ. ಅವಾಗ ಇನ್ನೊಬ್ಬ ಹೇಳ್ತಾನೆ, ಬೇಡ, ಇದು ಹುಲಿ ನಮಗೆ ತೊಂದರೆ ಮಾಡತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನು ಕೇಳಲ್ಲ, ಅವನು ಅದಕ್ಕೆ ಜೀವನ ಕೊಡ್ತಾನೆ. ಎರಡನೇ ಅವನಿಗೆ ಇವನು ವಿದ್ಯೆ ಪ್ರದರ್ಶನೆ ಮಾಡೋದ್ನಲ್ಲ ಅಂದ್ಬಿಟ್ಟು ಅವನು ವಿದ್ಯೆಯನ್ನ ಪ್ರದರ್ಶನೆ ಮಾಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಪುನಃ ದೇಹ ಉಂಟಾಗೋ ಥರದಲ್ಲಿ ಮೊದಲನೇವನು ಮಾಡಿದ್ರೆ ಎರಡನೇವನು ಅದಕ್ಕೆ ಜೀವ ಬರೋ ಥರದಲ್ಲಿ ಮಾಡ್ತಾನೆ. ಆಗ 3ನೇವನು ಏನ್ ಹೇಳ್ತಾನೆ ಇವರಿಬ್ರಿಗೂ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಆಗ ಅವನು 3ನೇವನು ಬುದ್ಧಿವಂತ ಇರ್ತಾನೆ. 3 ಜನ ತಪ್ಪಿಸ್ಕೊಂಡು ಒಂದು ಮರ ಹತ್ಬಿಟ್ಟು ಅದ್ರ ಹತ್ರ ಹೇಳ್ತಾನೆ, ನೋಡಪ್ಪ, ನೀನು ಹಿಂದಿನ ಸ್ವಲ್ಪ ಸಮಯದ ಮುಂಚೆ ಹಸುವಿನಿಂದ ಪ್ರಾಣವನ್ನು ಬಿಟ್ಟಿದ್ದೆ, ಆದರೆ ನಾವು 3 ಜನನು ಸೇರಿ ನಿನಗೆ ಪ್ರಾಣವನ್ನ ಮತ್ತೆ ಪುನಃ ನಿನ್ನ ದೇಹವನ್ನ ಪ್ರಾಪ್ತಿ ಮಾಡಿದ್ದೀವಿ. ಹಾಗಾಗಿ ನಮ್ಮನ್ನ ನೀನು ಕೊಲ್ಲೋದು ಸರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಅದು ಹೊರಟೋಗತ್ತೆ ಅಂತ ಹೇಳಿ ಒಂದು ಕತೆ. ಅಂದ್ರೆ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ
ನಮಗೆ ಯಾವುದು ಶ್ರೇಯಸ್ಸಾಗುತ್ತೋ ಆ ಕರ್ಮವನ್ನೇ ಮಾಡಬೇಕೇ ಹೊರತು ನಮಗೇನೋ ಶಕ್ತಿ ಇದೆ ಇನ್ನೊಂದೇನೋ ಇದೆ ಅಂದ್ಬಿಟ್ಟು ಯಾವುದ್ಯಾವುದೋ ಕರ್ಮಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಅಂಥೇಳಿ ಹೇಳ್ತಾ ಇವತ್ತಿನ ಒಂದು 3ನೇ ಅಧ್ಯಾಯ ಸಾರಾಂಶವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ